ನೆಲ್ಯಾಡಿ ಗ್ರಾಮದ ರಾಮನಗರ ನಾವಲ್ಲಿ ಶ್ರೀ ನಾಗದೇವರು, ಅಮ್ಮೆತ್ತಿಮಾರುಗೊತ್ತು ಶ್ರೀ ರಕ್ತೇಶ್ವರಿ ಗುಳಿಗದೈವ, ನಾವಲ್ಲಿ ಪಂಜುರ್ಲಿ ದೈವ, ಶ್ರೀ ಕಲ್ಲುರ್ಟಿ ಮತ್ತು ಪಾತ್ರಾಜೆ ಶ್ರೀ ಪಂಜುರ್ಲಿ ದೈವಗಳ ಪ್ರತಿಷ್ಠಾ ವಾರ್ಷಿಕೋತ್ಸವ ವಿವಿಧ ವೈದಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಸುಮಾರು 800 ವರ್ಷಗಳ ಇತಿಹಾಸವಿರುವ ಅಮ್ಮೆತ್ತಿಮಾರುಗೊತ್ತು ಶ್ರೀ ರಕ್ತೇಶ್ವರಿ ಗುಳಿಗದೈವ, ನಾವಲ್ಲಿ ಶ್ರೀ ನಾಗದೇವರು, ನಾವಲ್ಲಿ ಶ್ರೀ ಪಂಜುರ್ಲಿ ಮತ್ತು ಶ್ರೀ ಕಲ್ಲುರ್ಟಿ ಮತ್ತು ಪಾತ್ರಾಜೆ ಪಂಜುರ್ಲಿ ದೈವಗಳ ಸಾನ್ನಿಧ್ಯ ಜೈನ ವಂಶಸ್ಥರಾದ ಬಳ್ಳಾಲ ಮತ್ತು ಬಳ್ಳಾಲ್ ದೇವರಿಂದ ಆರಾಧನೆಗೊಂಡ ಕ್ಷೇತ್ರ. ಸುಮಾರು 37ಕ್ಕೂ ಮಿಕ್ಕಿ ಕುಟುಂಬಗಳಿಂದ ಆಗಿನ ಕಾಲದಲ್ಲಿ ಆರಾಧನೆಗೊಳ್ಳುತ್ತಿತ್ತು. ಸುಮಾರು 200 ವರ್ಷಗಳ ಹಿಂದೆ ಕಲಾಯಿಗುತ್ತು ದಿವಂಗತ ಸಂಕಪರಯ್ಯವರಿಂದ ಕೊಮ್ಮಿಲ ದಿವಂಗತ ಸಂಕಪರಯ್ಯವರು ಭೂಮಿ ಖರೀದಿಸಿದ ನಂತರ ದೈವಗಳ ಆಡಳಿತ ಅಮ್ಮೆತ್ತಿಮಾರುಗೊತ್ತು ಕುಟುಂಬಕ್ಕೆ ಬರುತ್ತದೆ. ಸುಮಾರು 1 ಎಕರೆ ಪ್ರದೇಶದಲ್ಲಿದ್ದ ದೈವಗಳ ಸಾನ್ನಿಧ್ಯಕ್ಕೆ ಜನ ಬರಲು ಹೆದರುತ್ತಿದ್ದರು. ಅಮ್ಮೆತ್ತಿಮಾರು ಕುಟುಂಬದ ಹಿರಿಯರಾದ ದಿವಂಗತ ಕಿಂಜಣ್ಣ ಶೆಟ್ಟಿ, ದಿವಂಗತ ಬಂಟಪ್ಪರೈ, ದಿವಂಗತ ತ್ಯಾಂಪಣ್ಣರೈ, ಈಗಿನ ಯಜಮಾನರಾದ ಸುಂದರ ಶೆಟ್ಟಿಯವರ ಹಿರಿತನದಲ್ಲಿ ದೈವಗಳ ಆರಾಧನೆಯು ಸಾಂಘವಾಗಿ ನಡೆಯುತ್ತಿದೆ. ಖ್ಯಾತ ವೇದ ಬ್ರಹ್ಮ ಕೆಮ್ಮಿಂಜೆ ಶ್ರೀ ನಾಗೇಶ ತಂತ್ರಿಯವರ ದಿವ್ಯ ಹಸ್ತದಿಂದ ನಾಗದೇವರ ಮತ್ತು ದೈವಗಳ ಪ್ರತಿಷ್ಠೆ ನಡೆದು ಇದೀಗ ಪ್ರತಿಷ್ಠಾ ವಾರ್ಷಿಕ ಮಹೋತ್ಸವ ನಡೆಯುತ್ತಿದೆ. ಬೆಳಿಗ್ಗೆ ಗಣಹೋಮ ನಡೆದು ನಾವಲ್ಲಿ ಶ್ರೀ ನಾಗದೇವರ ತಂಬಿಲ, ಶ್ರೀ ಪಾತ್ರಾಜೆ ಪಂಜುರ್ಲಿ ದೈವದ ತಂಬಿಲ, ನಂತರ ನಾವಲ್ಲಿ ಶ್ರೀ ಪಂಜುರ್ಲಿ ಮತ್ತು ಶ್ರೀ ಕಲ್ಲುರ್ಟಿ ದೈವಗಳಿಗೆ ತಂಬಿಲ ಸೇವೆ ನಡೆಯಿತು. ಭೂಮಿಯ ಪ್ರತ್ಯಕ್ಷ ದೈವ ಸರ್ಪನ ಕಂಡೀರಾ, ನಾಗನ ಕಂಡೀರಾ, ನಮ್ಮ ದೇವನ ಕಂಡೀರಾ, ಭಾರ್ಗವ ಭೂಮಿಯ ಪ್ರತ್ಯಕ್ಷ ದೈವ ಸರ್ಪನ ಕಂಡೀರಾ. ಗದ್ದೆಯ ಬಯಲಲ್ಲಿ ಬಂದಾನಂತೆ, ಸುಗ್ಗಿಯ ತೆನೆಯನ್ನು ಕಂಡಾನಂತೆ, ಸುಗ್ಗಿಯ ತೆನೆಯನ್ನು ಕಂಡಾನಂತೆ, ಸುಗ್ಗಿಯ ತೆನೆಯನ್ನು ಕಂಡಾನಂತೆ. ಗದ್ದೆಯ ಬಯಲಲ್ಲಿ ಬಂದಾನಂತೆ, ಸುಗ್ಗಿಯ ತೆನೆಯನ್ನು ಕಂಡಾನಂತೆ. ಹಿಗ್ಗುತ್ತ ರೈತರು ಬೇಡಿದ ಕಾಲಕ್ಕೆ, ಹಿಗ್ಗುತ್ತ ರೈತರು ಬೇಡಿದ ಕಾಲಕ್ಕೆ ಸುಗ್ಗಿಯ ಫಸಲು ಹೆಚ್ಚಾಯಿತಂತೆ. ನಾಗನ ಕಂಡೀರಾ, ನಮ್ಮ ದೇವನ ಕಂಡೀರಾ, ಭಾರ್ಗವ ಭೂಮಿಯ ಪ್ರತ್ಯಕ್ಷ ದೈವ ಸರ್ಪನ ಕಂಡೀರಾ, ಭಾರ್ಗವ ಭೂಮಿಯ ಪ್ರತ್ಯಕ್ಷ ದೈವ ಸರ್ಪನ ಕಂಡೀರಾ.
ಮಧ್ಯಾಹ್ನ ಅಮ್ಮೆತ್ತಿ ಮಾರುಗುತ್ತು ಶ್ರೀ ರಕ್ತೇಶ್ವರಿ ಗುಳಿಗೆ ದೈವಕ್ಕೆ ತಬ್ಬೆಲೆ ಸೇವೆ ನಡೆದು ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಿತು. ವೈದಿಕ ಕಾರ್ಯಕ್ರಮವನ್ನು ಗಡಿಕಲ್ ಶ್ರೀ ವೆಂಕಟೇಶ್ ಭಟ್ರವರ ಹಿರಿತನದಲ್ಲಿ ಶ್ರೀ ವತ್ಸ ಭಟ್ರವರು ನಡೆಸಿಕೊಟ್ಟರು. पुण्याहवाचन गणपति हवन परस्पर नागदेवता पर्व पूजा सत्कर्म देवता सन्निधाने संवृत्ति पर्व पूजादि सत्कर्म करिष्यमाण अन्नदानादि सत्कर्मदानेन भगवान् सर्वात्मक श्री गोमता करिष्यमाण पुनः दान दक्षिणा सत्कर्मदानेन भगवान् सर्वात्मक श्री रक्तेश्वरी देव्याः प्रियतां यजमानस्य कुलदेवताः प्रियतां ग्रामदेवताः प्रियतां कृष्णार्पणमस्तु देवता दिव्यचरणारविन्दार्पितमस्तु गोमता अच्युतार्पः अनन्तार्पः गोविन्दार्पः नारायणाय नमः ओम मध्यनेति सत्कर्म दैवदेवर्न पादकमलकर्पितावुडपण ಬೆಳಿಗ್ಗೆ ಕಾಳಿಕಾಂಬ ಭಜನಾ ಮಂಡಳಿ ರಾಮನಗರ ಬಲ್ಯ ಇವರಿಂದ ಭಜನಾ ಸೇವೆ ನಡೆಯಿತು.
ಸಭಾ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು ಅಮ್ಮೆತ್ತಿಮಾರ್ ಗುತ್ತು ಕುಟುಂಬದ ಹಿರಿಯರು SCDCC ಬ್ಯಾಂಕಿನ ನಿವೃತ್ತ DGM ಉಗ್ಗಪ್ಪ ಶೆಟ್ಟಿ ವಹಿಸಿದರು. ಈ ಸಂದರ್ಭದಲ್ಲಿ ಖ್ಯಾತ ಅರ್ಥಧಾರಿ ಶ್ರೀ ಹರಿಪ್ರಸಾದ್ ಪೆಲ್ಲತಿಂಜರ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಹರಿಪ್ರಸಾದ್ ಪಿಲತಿಂಜ ಅವರು ಮಾತನಾಡುತ್ತಾ, ಸನ್ಮಾನ ನನಗೆ ಇನ್ನಷ್ಟು ಜವಾಬ್ದಾರಿ ನೀಡಿದೆ. ಈ ಮೂಲಕ ನನ್ನ ಮತ್ತು ಶ್ರೀ ವಿನಾಯಕ ಯಕ್ಷಗಾನ ಮಂಡಳಿಯ ನಂಟು ಗಟ್ಟಿಗೊಳ್ಳುತ್ತಿದೆ. ಎಲ್ಲರಿಗೂ ವಂದನೆಗಳು ಎಂದರು. ಬಹುಶಃ ನಾವೆಲ್ಲ ಚಿಕ್ಕದಿರುವಾಗ, ಸಾಮಾನ್ಯ ಈಗ ಇಲ್ಲಿ ಮಕ್ಕಳು ಓಡಾಡುವಂಥ ಮಕ್ಕಳಿರುವಾಗ ಸುಂದರ ಶೆಟ್ಟಿ ಅಂದರೆ ನಮಗೆ ಬಹಳ ವಿಶೇಷ ಆತ್ಮೀಯತೆ. ನಮ್ಮ ಅಪ್ಪನ ಒಂದು ಯಕ್ಷಗಾನ ಕಲಾವಿದರಾಗಿದ್ದು ಸುಂದರ ಶೆಟ್ಟಿ ಕೊಕ್ಕಡಕ್ಕೆ ಬಂದರೆ ಇಲ್ಲಿ ನಮ್ಮ ಅಪ್ಪನ ಅಂಗಡಿ ತಲ್ಲಿ ಬರ್ತಿದೆ. ಬೆಳಿಗ್ಗೆ ಬಂದರು ಅಂತಾದರೆ ಒಂದು 12 ಗಂಟೆ ಮಧ್ಯದಲ್ಲಿ ಕೂತು ಯೋಗಕ್ಷೇಮವನ್ನು ಮಾತಾಡಿ ಯಕ್ಷಗಾನದ ವಿಷಯ ಬಗ್ಗೆ ಮಾತಾಡಿ ಮತ್ತೆ ಹೊರಡುವಂಥದ್ದು. ಆಗ ವಾಹನ ವ್ಯವಸ್ಥೆ ಇರಲಿಲ್ಲ. ಅಡ್ಡ ಮಾರ್ಗದಲ್ಲಿ ನೆಲ್ಲಿಯಾಡಿಂದ ಅಡ್ಡ ಮಾರ್ಗದಲ್ಲಿ ಬಲ್ಯಕ್ಕೆ ಬರ್ತಿದ್ರು. ನಮ್ಮ ಅಪ್ಪ ಒಂದು ಮಾತು ಹೇಳ್ತಿದ್ರು, ಈಗ ಕಲಾವಿದರಂತ ಆ ಕಾಲಕ್ಕೆ ಸಾಮಾನ್ಯ 30-35 ವರ್ಷದ ಹಿಂದೆ ಕಲಾವಿದರಂತ ಬಹಳಷ್ಟು ಜನ ಇದ್ದಾರೆ ಮಗನೇ. ಆದರೆ ಒಂದು ಪಾತ್ರವನ್ನು ಹೇಗೆ ಮಾಡಬೇಕು ತಾಳಮದ್ದಲೆಯಲ್ಲಿ ಹೇಳುವುದನ್ನು ಸುಂದರ ಶೆಟ್ಟಿ ಹತ್ರ ಕಲಿಬೇಕು. ಆ ಹೊತ್ತಿಗೆ ಸುಂದರ ಶೆಟ್ಟಿ ಅಂತ ರಿವಾರ್ಡ್ ಇತ್ತು. ಇವತ್ತು ಅವರ ಮಗ ಇದ್ದಾರೆ. ಆ ಕಾಲದಿಂದ ಕೂಡ ಸುಂದರ ಶೆಟ್ಟಿ ಮತ್ತು ವಾಸಪ್ಪ ಗೌಡ ಹತ್ರ ಬಹಳ ಆತ್ಮೀಯತೆ ನನಗೆ. ನಾನು ಬೆಳೆದಂತೆಲ್ಲ ಸುಮಾರು ನಾನೊಂದು 14-15 ವರ್ಷ ಇರುವಾಗ ಯಕ್ಷಗಾನ ರಂಗಕ್ಕೆ ಬಂದಿದ್ದೇನೆ. ಆಗಲೇ ಕಿರೀಟ ವೇಷಗಳನ್ನು ಮಾಡ್ತಾ ಇದ್ದೆ. ನಮ್ಮ ಒಟ್ಟಿಗೆ ಕಲಿತವರಲ್ಲಿ ಹೆಚ್ಚಿನ ಕಠಿಣ ಮೇಳದಲ್ಲಿ ಒಳ್ಳೆಯ ವೇಷಧಾರಿಗಳಾಗಿದ್ದಾರೆ, ನಮ್ಮಿಂತ ಸಣ್ಣ ಪ್ರಾಯದವರು. ಆಗ ನಮಗೇನೆಂದರೆ ಆಟದ ಬೆಲೆ ಜನ ಹೋಗ್ತಾರೆ, ಏನೂ ಗೊತ್ತಿಲ್ಲದೋ ಆಟ ಬಗ್ಗೆ ಸೇರೋದು ಒಂದು ಹೊಟ್ಟೆ ಮಾಡು. ಈಗ ಯಕ್ಷಗಾನ ಕಲೆ ಎನ್ನುವುದೊಂದು IAS ಆಫೀಸರ್ಗಿದ್ದ ಪವರನ್ನು ಕೊಡ್ತಾ ಇದೆ. ಬಹಳ ದೊಡ್ಡ ವೇಷಧಾರಿ. ನಾವು ಕೇಳ್ತೇವೆ, ಸ್ವಾಮಿ ನಮ್ಮಲ್ಲಿ ಒಂದು ವೇಷ ಆದರೂ ಬರ್ತೀರಾ? ಏತು ಕೊಡ್ತಾರೆ, ಏತು ಕೊಡ್ತೀರಿ ವೇಷ, ಏರು ಭಾಗವತೇರು ಹಿಮ್ಮೇಳಾಗಿ ಇಷ್ಟನ್ನು ಕೇಳದೆ ಆ ವೇಷಧಾರಿ ಒಪ್ಪಿಕೊಳ್ಳುವ ಕ್ರಮ ಇಲ್ಲ ಈಗ. ಯಾಕೆಂತ ಹೇಳಿದರೆ ಗಂಡು ಮಿಟ್ಟಿನ ಕಲೆ ಅಷ್ಟ ಒಂದು ಸಂಪತ್ತನ್ನು ವೇಷಧಾರಿಗೆ ಕೊಟ್ಟಿದೆ. ಅದಕ್ಕಾಗಿ ನಾವು ಯಕ್ಷಗಾನ ರಂಗದಲ್ಲಿ ಇದ್ದೇವೆ ಅಂತ ಹೇಳೋದಕ್ಕೆ ಎಲ್ಲರೂ ಕೂಡ ಹೆಮ್ಮೆ ಪಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಸೇವಕರಾದ ಶ್ರೀ ವಿನಾಯಕ ಯಕ್ಷಗಾನ ಮಂಡಳಿಯ ಜಯರಾಮಗೌಡ ನಾಲ್ಗುತ್ತು, ಅತಿಥಿ ಕಲಾವಿದ ಮುಂಡಾಳಗುತ್ತು ಪ್ರಶಾಂತ್ ರೈ, ನೆಲ್ಯಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಾಜಿ ಅಧ್ಯಕ್ಷ ಶ್ರೀ ಸುಧೀರ್ ಕುಮಾರ್ ಅವರನ್ನು ಶಾಲು ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಅಮ್ಮೆತ್ತಿಮಾರು ಗುತ್ತು ಮನೆತನದ ಕೃಷ್ಣಶೆಟ್ಟಿ ನಂದಗುರಿ ಕಡಬ, ನಾವಲ್ಲಿ ಶ್ರೀ ನಾಗದೇವರ ಸೇವಾಕರ್ತ ರಮೇಶ್ ಗೌಡ ನಾಲ್ಗುತ್ತು, ಅಮ್ಮೆತ್ತಿಮಾರು ಗಂಗಾಧರ ಶೆಟ್ಟಿ, ಅಮ್ಮೆತ್ತಿಮಾರು ಗುತ್ತು ರವಿಪ್ರಸಾದ್ ಶೆಟ್ಟಿ, ಶ್ರೀ ವಿನಾಯಕ ಭಜನಾ ಮಂಡಳಿಯ ಅಧ್ಯಕ್ಷ ಯಾದವ ಶೆಟ್ಟಿ ರಾಮನಗರ, ಕೃಷ್ಣಪ್ಪ ಗೌಡ ಮೊದಲಾದವರು ಉಪಸ್ಥಿತರಿದ್ದರು. ಗಂಗಾಧರ ಶೆಟ್ಟಿ ಅಮ್ಮೆತ್ತಿಮಾರು ಗುತ್ತು ಸ್ವಾಗತಿಸಿ ಅಮ್ಮಿ ನಾಲ್ಗುತ್ತು ನಿರೂಪಿಸಿದರು. ವರದಾಯಕ
ಶ್ರೀಯುತ ಪ್ರಶಾಂತ್ ರೈ ಪಂಜಾಬ್, ಉಪನ್ಯಾಸಕರು ಶ್ರೀ ಸಂತ ಫಿಲೋಮಿನಾ ಕಾಲೇಜ್ ಪುತ್ತೂರು. ಇವರು ಭಾಗವತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಬಡುತ್ತ ಬನ್ನಿ ಬೆನಿ ಕಥಾಮೃತವ ಸರಯು ನದಿಯು ತರಿದುತ್ತಲಿ ಸರಯು ನದಿಯು ತರಿದುತ್ತಲಿ ಹರಣಿಪ ಕರಡನು ಪರದಿಂದ ಪರಳಿದನು ಮುಂದಗೆ ಕದನ ಕಂಠೀರವ ತರಣಿದ ಸಲಯು ನದಿಯು ತರಿದುದ ರಾಜ ಕಾಲಸ್ಯ ಕಾರಣಂ. ಆರ್ಷೇಯವಾದಂತಹ ಈ ವಾಕ್ಯಗಳಿಗೆ ವರ್ತಮಾನ ಕಾಲದಲ್ಲಿ ಮೂರ್ತ ರೂಪ ಯಾರು ಎಂಬುದಾಗಿ ಕೇಳಿದರೆ ನಿಚ್ಚಳವಾಗಿ ಎಲ್ಲರ ದಿಟ್ಟಿ ಹರಿಯುವುದು ನಮ್ಮ ರುಕ್ಮಾಂಗದ ಮಹಾಪ್ರಭುಗಳ ಕಡೆಗೆ. ಅಯೋಧ್ಯೆಯ ಹರಿವಿಷ್ಟರವನ್ನ ಏರಿದಂತಹ ಮಹಾನುಭಾವ ತನ್ನದಾದಂತಹ ಸದ್ವಿನಯಗಳಿಂದ, ಸತ್ಕಾರ್ಯಗಳಿಂದ, ಸದ್ವಚನಗಳಿಂದ ಮಿಹಿರ ಕುಲದ ಕೀರ್ತಿಯನ್ನ, ಧವಳ ಕೀರ್ತಿಯನ್ನ ದಶ ದಿಶೆಗಳಲ್ಲೂ ಪಸರಿಸಿ ಲೋಕವಿಶ್ರಾಂತವಾಗಿಸಿದಂತಹ ಮಹಾನುಭಾವ ಆತನ ಮಗನಾಗಿ ಮಾತೆ ಸಂಧ್ಯಾವಳಿಯ ಗರ್ಭಾಂಬುದಿಯಿಂದ ಮಿಂದೆದ್ದು ಈ ಲೋಕದ ಬೆಳಕನ್ನ ಕಂಡಂತಹ ಈ ಧರ್ಮಾಂಗದ ತತ್ಕಾಲದ ತತ್ಪ್ರಾಯದಲ್ಲಿ ಯಾವೆಲ್ಲ ವ್ಯವಸ್ಥೆಗಳಾಗಬೇಕು ಎಲ್ಲವನ್ನೂ ಪರಿಪೂರ್ಣವಾಗಿಸಿಕೊಂಡು ಸನ್ನದ್ಧನಾಗಿ ನಿಂತಹ ಈ ಕಾಲದಲ್ಲಿ ಒಡ್ಡೋಲಗಕ್ಕೆ ಕರೆ ಬಂತು ಅಪ್ಪನಿಂದ ನನ್ನ ಬಗ್ಗೆ. ಒಡ್ಡೋಲಗವನ್ನ ಪ್ರವೇಶಿಸಿದಂತಹ ನಾನು ಏನಪ್ಪಣೆ ಅಪ್ಪ ಎಂಬುದಾಗಿ ಕೇಳಿಕೊಂಡಾಗ ಮಹಾಶಯರು ಹೇಳಿದಂತಹ ಮಾತೊಂದೇ, ಬಹಳಷ್ಟು ದೀರ್ಘಕಾಲ ಈ ರಾಜ್ಯವನ್ನ ಆಳಿಕೊಂಡು ಪ್ರಜಾರಂಜಕನಾಗಿ ಮೆರೆದಿದ್ದೇನೆ ಮಗನೇ, ಕಾಲ ಮೀರತಾ ಬಂತು, ಪ್ರಾಯ ಏರಿ ಹೋಯಿತು ನನಗೆ. ಇನ್ನು ಮುಂದೆ ಯುವಕರಿಗೆ ಒಂದು ಅವಕಾಶವನ್ನ ಕೊಡಬೇಕು. ಯುವರಾಜನಾದಂತಹ ನೀನೇ ಈ ಅಯೋಧ್ಯೆಯ ಸಿಂಹವಿಷ್ಟರವನ್ನ ಏರಿ ಮಿಹಿರ ಕುಲದ ಕೀರ್ತಿಯನ್ನ ಮತ್ತು ಉಚ್ಚಾಯ ಸ್ಥಿತಿಗೆ ತಲುಪಿಸಬೇಕು ಎಂಬುದಾಗಿ ಕೇಳಿಕೊಂಡಾಗ ನನ್ನ ಒಂದು ಅರಿಕೆಯನ್ನ ಮಾಡಿಕೊಂಡೆ. ಶಸ್ತ್ರಾಭ್ಯಾಸಗಳನ್ನ ಮಾಡಿ ನಿಪುಣನಾಗಿದ್ದೇನೆ, ಹೌದಪ್ಪ. ಆದರೂ ಕೂಡ ಪರಿಪೂರ್ಣನಾಗಿದ್ದೇನೆ ಎಂಬಂತಹ ಮನಸ್ಥಿತಿಗೆ ಬಂದವ ನಾನಲ್ಲ. ಈ ಹೊತ್ತಿಗೆ ಲೋಕಾನುಭವವನ್ನ ಪಡೆಯಬೇಕು ಎಂಬಂತಹ ಇಚ್ಛೆ ಆದಮ್ಯವಾಗಿದೆ. ಅದಕ್ಕೊಂದು ಅವಕಾಶವನ್ನ ಮಾಡಿಕೊಡಬೇಕು. ಲೋಕಾಂತರವನ್ನ ತಿರುಗಿ ಬರುತ್ತೇನೆ, ದಿಗ್ವಿಜಯವನ್ನ ಮಾಡಿ ಬರುತ್ತೇನೆ, ಅಪ್ಪಣೆಯನ್ನ ಕೊಡಬೇಕು ಎಂಬುದಾಗಿ ಕೇಳಿದವಾಗ ಅಪ್ಪನಾಡಿದಂತಹ ಮಾತು, ರವಿಕುಲದ ಅರಸರಿಗೆ ಸಿಂಹ ವಿಷ್ಟರವನ್ನ ಏರುವುದಕ್ಕೆ ಬೇಕಿದ್ರೆ
ದಿಗ್ವಿಜಯವನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇಲ್ಲ, ಅದು ಒಂದು ಅರ್ಹತೆಯೂ ಅಲ್ಲ. ಜಾತಮುಖೇನವಾಗಿ ಹುಟ್ಟಿನಿಂದಲೇ ಆ ಅರ್ಹತೆ ಸೂರ್ಯ ಕುಲಜರಿಗೆ ಒದಗಿ ಬಂದದ್ದು ಮದ. ಸಿಂಹವಿಷ್ಟರವನ್ನ ಏರುವಲ್ಲಿ ನಿನಗೊಂದು ಅನಿವಾರ್ಯ ಸ್ಥಿತಿ ಇದಲ್ಲ. ಮತ್ತೆ ನಿನಗೆ ಲೋಕಾನುಭವವನ್ನ ಪಡೆಯಬೇಕು ಎಂಬಂದಾಗಿ ಇಚ್ಛೆ ಇದ್ರೆ ಹೋಗಿ ಸತ್ಕೀರ್ತಿಯನ್ನ ಪಡೆದುಕೊಂಡು ಬಾ. ಎಲ್ಲೂ ಕೂಡ ಸನ್ನಡತೆಯನ್ನ ಮೀರದೆ, ಯುದ್ಧದ ರೀತಿಗಳನ್ನ ಕೆಡಿಸದೆ, ಸಮುಚಿತವಾದಂತಹ ರೀತಿಯಲ್ಲಿ ನಿನ್ನ ಈ ದಿಗ್ವಿಜಯದ ತಿರುಗಾಟದ ಹೊತ್ತಿನಲ್ಲಿ ಒಂದು ಮಾತನ್ನ ನೀನು ಅನುದಿನವೂ ಅನುಕ್ಷಣವೂ ನಿನ್ನ ಮನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕದ್ದು. ನಾರದರಿಂದ ಉಪದೇಶಿತವಾದಂತಹ ಈ ಏಕಾದಶಿ ವ್ರತವನ್ನ ಅಮಿತವಾದಂತಹ ವಿಶ್ವಾಸದಿಂದ ನಾವೆಲ್ಲರೂ ಪ್ರಜಾವರ್ಗದವರೊಡನೆ ಸೇರಿಕೊಂಡು ನಡೆಸಿಕೊಂಡು ಬರುತ್ತಾ ಇದ್ದೇವೆ. ನಿನ್ನ ದಿಗ್ವಿಜಯದ ಕಾಲದಲ್ಲೂ ಕೂಡ ಆ ವ್ರತನಿಷ್ಠೆಗೆ ಯಾವುದೇ ಭಂಗಬಾರದಂತಹ ರೀತಿಯಲ್ಲಿ ನಿನ್ನ ವ್ಯವಹಾರ ನಡೆಯಬೇಕು. ಮಗನೇ, ಸತ್ಕೀರ್ತಿಯನ್ನು ಪಡೆದು ಯಶಸ್ವಿಯಾಗಿ ಬಾ ಎಂಬುದಾಗಿ ಅರಹಿ ಕಳುಹಿ ಕೊಟ್ಟವರಿದ್ದಾರೆ. ಬೇಕಾದಂತಹ ಸೇನಾ ಚತುಷ್ಟಯವನ್ನ ಸೇರಿಸಿಕೊಂಡು ಪುರವನ್ನ ಹೊರಹಾಕಿ ಒಂದು ಸೇರಿದ್ದಲ್ಲಿಗೆ ಸರಯೂ ನದಿಯನ್ನ ಉತ್ತರಿಸಿ ಇನ್ನು ಯಾವ ದಿಸೆಗೆ ಎಂಬುದಾಗಿ ಆಲೋಚಿಸಿದವಾಗ, ಹೌದು ಆಲೋಚಿಸಬೇಕಾಗುತ್ತದೆ. ಅದೊಂದು ಆಲೋಚನೆ ಮಾಡ್ತಾ ಇದೆಯಲ್ಲ, ಧರ್ಮಾಂಗದನು ಜನಪಾಲ ವರ್ಗವೆಲ್ಲವೂ ಧರ್ಮಾಂಗದನು ಜನಪಾಲ ವರ್ಗವೆಲ್ಲವನು ಜನತೆಯುಳ್ಳೆದ್ದು ಕಪ್ಪವಗುಂಬ ಯಾರು ಬೇದಿನಿಯೊಳಗೆ ಜನತೆಯುಳ್ಳೆದ್ದು ಕಪ್ಪವಗುಂಬವನಾರು ಬೇದಿನಿಯೊಳು ಶಶಿಕುಲೇಂದ್ರನು ಚಕ್ರವರ್ತಿಯಾಗಿಗನೋರ್ವ ಹೆಸರಿನೊಳು ಭರತನೆಂಬವನು ವಸುಮತಿಯುಳ್ ಪ್ರತಿಷ್ಠಾನ ನಗರವಾಸಿಯೋ ಅಸಮ ವಿಕ್ಕರಿಯು ಒಪ್ಪಿಗನು ಶಶಿಕುಲೇಂದ್ರನು ಭರತನೆಂಬವನು ಕಲಿತುರದ ರಥ ಪದಾತಿ ಚತುಷ್ಟಯದ ಸೇನಾ ಸಂದೋಹದೊಂದಿಗೆ ಅಯೋಧ್ಯೆಯನ್ನ ಹೊರಬಿಟ್ಟು ಹೊರಡವನಿದ್ದೇನೆ. ನಮ್ಮ ಸರಹದ್ದಿನಲ್ಲಿ ಹರಿಯುತ್ತಾ ಇರುವಂತಹ ಸರಯೂ ನದಿಯನ್ನ ಉತ್ತರಿಸಿ ಮುಂದೇನು ಕಜ್ಜ ಎಂಬುದಾಗಿ ಆಲೋಚಿಸಿದವಾಗ ಯಾವ ದಿಕ್ಕಿನ ಕಡೆಗೆ ನಮ್ಮ ಪಯಣ ಸಾಗಬೇಕು? ಪ್ರಾಜ್ಞನಾದವರು ತಾವು ಯಾವಾಗಲೂ ಮಾಡುವಂತಹ ಕಾರ್ಯದಲ್ಲಿ ಮುಂದಿನ ಪರಿಣಾಮಗಳನ್ನ ಎಣಿಸಿಕೊಂಡು ಅಡಿಯನ್ನಿಡಬೇಕಾಗುತ್ತದೆ. ಸರಿಯಾಗಿ ಪರಾಮರ್ಶಿಸಿ ಅಡಿಯನ್ನ ಇಡುವಂತ ಮೊದಲೇ ಆ ಕಡೆಗೆ ದೃಷ್ಟಿಯನ್ನ ಇಟ್ಟು ಸಾಧುವೋ ಅಸಾಧ್ಯವೋ ಎಂಬಂತಹ ಪರಿವೀಕ್ಷಣೆಯನ್ನ ಮಾಡಿಕೊಂಡು
ಇಡಬೇಕಾಗುತ್ತದೆ. ಈ ಹೊತ್ತಿನಲ್ಲಿ ದಿಗ್ವಿಜಯಕ್ಕಾಗಿ ಹೊರಡಂತಹ ನಾನು ಹಲವು ಅರಸರನ್ನ ತುಂಡರಸರನ್ನ ಗೆಳೆದು ಬಲಶಾಲಿ ಎಂಬುದಾಗಿ ಎಣಿಸಿಕೊಳ್ಳುವುದಕ್ಕಿಂತ, ಹಿರಿಮೆಯನ್ನು ಪಡೆದುಕೊಳ್ಳುವುದಕ್ಕಿಂತ ಬಲಿಷ್ಠನೇ ಯಾರಿದ್ದಾನೆ ಅವನನ್ನೇ ಮರೆಸಿ ನಮ್ಮದಾದಂತಹ ಕೀರ್ತಿ ಪತಾಕೆಯನ್ನು ಮೆರೆಸಿದರೆ ಆತನ ಅಡಿಯಾಳಾಗಿದ್ದವರು ಕೂಡ ನಮಗೆ ಸಾಮಂತರಾಗುತ್ತಾರೆ ಎಂಬಂತಹ ನೆಲೆಯಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವರ್ತಮಾನ ಕಾಲದಲ್ಲಿ ಯಾರಿದ್ದಾರೆ ಎಂಬುದಾಗಿ ಆಲೋಚಿಸಿದವಾಗ ಹೌದು ಹೌದು, ಪ್ರತಿಷ್ಠಾ ನಗರದಲ್ಲಿ ಭರತನೆಂಬವರು ಆತ ಚಂದ್ರವಂಶದಲ್ಲಿ ಹುಟ್ಟಿ ಚಕ್ರವರ್ತಿಯಾಗಿ ಪ್ರಜಾರಂಜಕನಾಗಿ ಮೆರೆಯುತ್ತಾ ಇದ್ದಾನೆ. ಹಲವು ಸಾಮಂತರಿಂದ ಕಪ್ಪವನ್ನ ಪಡೆದುಕೊಂಡು ಪ್ರಜಾನುರಾಗಿಯಾಗಿ ಮೆರೆಯುತ್ತಾ ಇದ್ದಾನೆ ಎಂಬಂತಹ ವರ್ತಮಾನ ನಮ್ಮ ಕರ್ಣಗಳಿಗೆ ಬಿದ್ದದ್ದು ಹೌದು. ಹೌದು, ಸಾಧುವಾದಂತಹ ವಿಚಾರವೇ. ಅನ್ಯ ರಾಜ್ಯರನ್ನ ದೆಸೆಗಡಿಸುವುದಕ್ಕಿಂತ ನೇರವಾಗಿ ಹೋಗಿ ಭರತ ಚಕ್ರವರ್ತಿಯನ್ನೇ ಮಣಿಸಿ ಆತನಿಂದಲೇ ಕಪ್ಪವನ್ನ ಪಡೆದುಕೊಂಡರೆ ನಮ್ಮ ಕಾರ್ಯವು ಬಹಳ ಸುಲಭವಾಗುತ್ತದೆ. ಆದ್ದರಿಂದ ಸೇನಾ ಸಂದೋಹಕ್ಕೆ ಆ ಕಡೆಗೆ ಸಾಗುವುದಕ್ಕೆ ಅನುಜ್ಞೆಯನ್ನು ಕೊಡ್ತೇನೆ. ರಾಜ್ಞರು ನಮಗೆ ಹೇಳಿಕೊಟ್ಟಂತ ವೇದವಾಕ್ಯ ಇದು. ಬದುಕು ಹೇಗೆ ಬರುತ್ತದೋ ಹಾಗೆಯೇ ಸಾಗಬೇಕು. ಯಾವ ಸತ್ಕರ್ಮಗಳು, ಯಾವ ಸದ್ಧರ್ಮಗಳು ನಿಮ್ಮಿಂದ ಆಚರಿಸಲ್ಪಡುತ್ತದೆಯೋ ಅಂತವರ ಬಾಳು ಹಸನಾಗುತ್ತದೆ, ಅಂತವರ ರಾಜ್ಯವು ಹಸನಾಗುತ್ತದೆ. ರಾಮರಾಜ್ಯದ ಕಲ್ಪನೆಯನ್ನು ಮಾಡಿ ಅಂತ ಹೇಳಿದ್ದು ಯಾಕೆ? ಒಬ್ಬ ಅಯೋಧ್ಯಾನಂದನ ರಾಮ ಹುಟ್ಟಿದ ಅಂತ ಹೇಳುವುದಕ್ಕಾಗಿ ಅಲ್ಲ. ರಾಮ ಎಂಬುದು ಒಂದು ಶಬ್ದವೂ ಅಲ್ಲ, ಒಂದು ಮಂತ್ರವೂ ಅಲ್ಲ, ಒಂದು ಪ್ರಣವ ಸ್ವರೂಪ. ರಾಮ ಶ್ರುತಿ ದಷ್ಟವೂ ಅಲ್ಲ, ಶ್ರುತಿ ಕಷ್ಟವೂ ಅಲ್ಲ, ಸೌಮ್ಯವಾದದ್ದು. ಅದರ ಅರ್ಥ ಏನು? ಧರ್ಮ ಯೋಗ್ಯ, ಜ್ಞಾನ ಯೋಗ್ಯ, ಬದುಕುವುದಕ್ಕೆ ಭವನೆಯನ್ನು ಪಡೆದೇ ಬದುಕುವ ದಾರಿ ಯೋಗ್ಯ. ರಾಮನ ನಡೆಯನ್ನು ಪಾಲಿಸಿ ಅಂತ ಹೇಳಿದ್ರಂತೆ. ಆದರೆ ಪಾಲಿಸುವುದಕ್ಕೆ ಆಗುತ್ತದೆ? ಸರ್ವರಿಗೂ ಸಮಪಾಲನ್ನು ಕೊಡಿ, ಸಮಪಾಲನ್ನು ಕೊಡಿ, ಸಮಾನವಾಗಿ ಹಂಚಿಕೊಡಿ, ಬಡವ ಬಲ್ಲಿದನೆಂಬ ಭೇದವನ್ನ ಬಿಡದಿರಿ. ಅದು ಸಾಧ್ಯ ಉಂಟೆ? ಪ್ರಪಂಚದಲ್ಲಿ ಸಾಧ್ಯವಾದುದಲ್ಲ. ಆದರೂ ರಾಮನನ್ನೇ ಆದರ್ಶಪ್ರಾಯವಾಗಿ ಬಳಸಿಕೊಳ್ಳುವ ಹಲವಾರು ರಾಜರು ಮತ್ತು ಮಹಾರಾಜರುಗಳಿದ್ದಾರೆ. ಯಾಕೆ? ಸತ್ಯವೇ ಪರಮವೆಂಬುದು, ಸತ್ಯವೇ ದೈವವೆಂಬುದು, ಸತ್ಯವೇ ಮೋಕ್ಷ ಪದವು. ಹೌದಲ್ಲ? ಸನ್ಮಾರ್ಗಿಯಾಗಿದ್ದು ಸತ್ಯವನ್ನೇ ನುಡಿಯುತ್ತ ಸಮಾನತೆಯಿಂದ ಹಂಚಿ ಬದುಕುವವನೊಬ್ಬ ಸುಲಭವಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ಇದು ನಮ್ಮ ಅಪ್ಪಯ್ಯ ನಮಗೆ ಹೇಳಿ. ಮೂಲ ಪುರುಷರಾದಂತಹ ದುಷ್ಯಂತ ಮಹಾರಾಜ ಸಪ್ತ ನದಿಗಳು ಹರಿಯುವಲ್ಲೇ ನಮ್ಮ ಸಾಮ್ರಾಜ್ಯ ಅಂತ ಕಟ್ಟಿದ್ರು. ಮೂಲತಃ ಇದು ಸಪ್ತ ನದಿಗಳು ಹರಿಯುವಂತಹ ಸೌರಾಷ್ಟ್ರ. ಆದರೆ ನಾವು ಬಂದ ಮೇಲೆ ಅದನ್ನ ಪ್ರತಿಷ್ಠಾ ನಗರ. ಯಾಕೆ? ಸಪ್ತ ನದಿಗಳು ಎಲ್ಲಿ ಹರಿಯುತ್ತಾವೋ, ಎಲ್ಲಿ ಸಪ್ತ ಮಾತೃಕೆಗಳು ಇರ್ತಾವೋ, ಎಲ್ಲಿ ಸಪ್ತ ಜನಗಳು ಇರ್ತಾವೋ ಅದು ಶ್ರೇಷ್ಠ. ಅದು ಶ್ರೇಷ್ಠವಾಗಬೇಕಾದ್ರೆ ಆ ಶ್ರೇಷ್ಠವಾದಂತಹ ಪ್ರದೇಶದಲ್ಲಿ ಪ್ರತಿಷ್ಠೆ ಆಗಲಿ. ಆದ್ದರಿಂದ ಅಂದಿನ ಸೌರಾಷ್ಟ್ರವನ್ನಿಂದ ಪ್ರತಿಷ್ಠಾ ನಗರವಾಗಿ ಮಾರ್ಪಾಡುಪಡಿಸಿದವನು. ಯಾಕೆ? ದಿಗ್ವಿಜಯವನ್ನು ಸಾಧಿಸುವಂತ ಹೊತ್ತು ಮಹತ್ವಾಕಾಂಕ್ಷೆ ಅದು. ಪ್ರಪಂಚದ ಎಲ್ಲಾ ರಾಜ ಮಹಾರಾಜರನ್ನು ಗೆಲ್ಲಿದು
ನಮ್ಮಲ್ಲಿ ಇಲ್ಲಿ ಕೊರತೆ ಉಂಟು ಅಂತ ಅಲ್ಲ, ಧಾನ್ಯ ಸಂಗ್ರಹವೋ ಧನ ಸಂಗ್ರಹವೋ ಖಂಡಿತ ಅಲ್ಲ. ಮತ್ತೇನು ದಿಗ್ವಿಜಯದ ಉದ್ದೇಶ? ಉದ್ದೇಶ ಬೇರೆಯಾದುದು, ಧರ್ಮ ಪ್ರಚಾರ. ಬೇರೆ ಬೇರೆ ರೀತಿಯ ಬೇರೆ ಬೇರೆ ವ್ಯವಹಾರವನ್ನು ಮಾಡುವಂತ ರಾಜ ಮಹಾರಾಜರುಗಳು ಇದ್ದಾರೆ. ಎಲ್ಲರೂ ಒಂದೇ ಆಗಿ ರಾಜ್ಯಭಾರ ಮಾಡುವುದಕ್ಕೆ ಪ್ರಪಂಚದಲ್ಲಿ ಸಾಧ್ಯವೇ ಇಲ್ಲ. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ರಾಜ್ಞರನ್ನು ಸೇರಿಸಬೇಕು, ಪ್ರಜಾವರ್ಗವನ್ನು ಪರಿಪಾಲಿಸಬೇಕು, ಪ್ರಜೆಗಳನ್ನು ರಕ್ಷಿಸಬೇಕೆನ್ನುವ ಉದ್ದೇಶದಿಂದ ಯಾರು ರಾಜ್ಯಭಾರ ಮಾಡ್ತಾನೋ ಅವನನ್ನು ಗೆಲಿದರೂ ಕೂಡ ಉಳಿಸಿ, ಯಾರನ್ನು ಅಳಿಸಿದಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಹೋರಾಟಗಾಡಿಯಾಗಿ ಹೋರಾಟವನ್ನು ಕೊಟ್ಟದ್ದೇನು ಹೌದು, ದಿಗ್ವಿಜಯದಲ್ಲಿ ಸೋತವನನ್ನು ಸದೆ ಬಡಿಯಬಹುದಿತ್ತು, ಸದೆ ಬಡಿಯಲಿಲ್ಲ. ಅವನಿಗೆ ಧರ್ಮ ಮಾರ್ಗವನ್ನು ಬೋಧಿಸಿ ಅವನ ರಾಜ್ಯವನ್ನು ಅವನಿಗೆ ಬಿಟ್ಟುಕೊಟ್ಟು, ಹೆಚ್ಚಾಗಿ ನಮ್ಮಲ್ಲೇ ಹೆಚ್ಚಾಗಿರುವಂತಹ ಧನಕನಕಾದಿಗಳನ್ನು ಅವರಿಗೆ ಕೊಟ್ಟು ಸುಭಿಕ್ಷವಾಗಿ ರಾಜ್ಯಭಾರ ಮಾಡಿ ಅಂತ ಬಿಟ್ಟಿದ್ದೇವೆ. ನಮ್ಮಲ್ಲಿ ಮತ್ತೊಂದು ಸಿದ್ಧಿ, ಷಟ್ ಸಿದ್ಧಿಗಳು, ಒಂದು ದೈವತ್ವ, ಯಜ್ಞ ಯಾಗಾದಿಗಳನ್ನು ಮಾಡುವುದು, ಅಷ್ಟ ದಿಕ್ಪಾಲಕರನ್ನು ಪೂಜಿಸುವುದು, ದೇವಾಂದ್ರಾದಿಗಳನ್ನು ಭಜಿಸುವುದು. ಹವಿಸ್ಸನ್ನು ಯಥಾ ಪ್ರಕಾರ ಕೊಟ್ಟಾಗ ಅವರು ಒಲಿಯದೆ ಇರುತ್ತಾರೆ, ಒಲಿಯದೆ ಇರುತ್ತಾರೆ. ಏನು ಬೇಕು ನಮಗೆ? ನಾವು ಕೇಳಲಿಕ್ಕಿಲ್ಲ. ಸ್ವರ್ಗದ ಅಧಿಪತಿತ್ವ ನಮಗೆ ಬೇಡವೇ ಬೇಡ. ನಮ್ಮದೇ ಸ್ವರ್ಗ ಇದೆ, ಈ ಪ್ರತಿಷ್ಠಾನಗರವೇ ಸ್ವರ್ಗ. ಇನ್ನು ಪ್ರತ್ಯೇಕ ಸ್ವರ್ಗ ಯಾಕೆ? ಮತ್ತು ಒಂದು ತ್ರಿಮೂರ್ತಿಗಳನ್ನು ಆರಾಧಿಸುವುದು, ನಿರ್ಲಿಪ್ತ ಭಾವನಾದಂತಹ ಬ್ರಹ್ಮದೇವನನ್ನು ಪೂಜಿಸಿ ಪ್ರಯೋಜನವಿಲ್ಲ. ಧ್ಯಾನ, ತಪ್ತವಾದಂತಹ ಧ್ಯಾನ, ಧ್ಯಾನದಿಂದ ಭಜಿಸಿದರೆ ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ ನಮಗೆ, ನಾವು ಕಣ್ಣಾರೆ ಕಂಡವರು. ಇನ್ನು ದಕ್ಷಿಣಾಕಾರರಾದಂತಹ ಶ್ರೀಹರಿದ್ದಾನೆ, ಹೇಗೂ ನಮ್ಮ ಕುಲದೇವರೇ, ಅವನನ್ನು ಪ್ರತ್ಯೇಕವಾಗಿ ಭಜಿಸುವುದಕ್ಕುಂಟು. ನಾವೇ ಹೇಳ್ತೇವೆ ಮಮಪಾದ ದ್ವಿತೀಯ ದ್ವಾರ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ, ನಾವು ದೇವ ದತ್ತ ಬಿಡುವುದು ಹಾಗೆ. ಆದ ಕಾರಣ ಶ್ರೀಮನ್ನಾರಾಯಣ ಅನುಗ್ರಹ ನಮಗೆ ಸದಾ ಇರ್ತದೆ. ಇನ್ನೊಬ್ಬ ಬುಡುಗಣ್ಣರುಡೆಯ ವಿಮೂರ್ತಿ ನೇತ್ರ, ಅವನಿಗೆ ಮಾತ್ರ ಬಲವಾದ ತಪಸ್ಸನ್ನು ಆಚರಿಸಬೇಕು. ಸಾಂಗವಾಗಿ ಶತಮಾನಗಳ ಕಾಲ ನಡೆಯುವ ತಪಸ್ಸಿನಿಂದ ಅವನನ್ನು ಒಲಿಸಿಕೊಳ್ಳುವುದು. ಆದರೆ ಒಮ್ಮೆ ಒಲಿಸಿಕೊಂಡರೆ ಎಂದು ಕೈ ಬಿಡ ಭಾಷೆ. ಈ ಮೂರನ್ನು ನಾವು ಸಂಪಾದಿಸಿದ್ದೇವೆ, ದೇವತೆಗಳೊಂದಿಗೆ ನೇರವಾದ ಸಂಬಂಧವನ್ನು ಹೊಂದಿದ್ದೇವೆ. ಮತ್ತೆ ನಮಗೆ ಧನಕನಕ ಯಾಕೆ? ಆದರೂ ದಿಗ್ವಿಜಯ ಎನ್ನುವುದು ಒಂದು ಹುಮ್ಮಸ್ಸು, ಅಹಮ್ಮನ್ನು ತೋರಿಸುವುದಕ್ಕೆ, ನಮ್ಮ ಪ್ರತಿಷ್ಠೆಯನ್ನು ಮೆರೆಸುವುದಕ್ಕೆ. ಆ ಕಾರಣ ಸತತವಾಗಿ 7 ಬಾರಿ ದಿಗ್ವಿಜಯವನ್ನು ಮಾಡಿದವ ನಾನು. ಒಬ್ಬನೇ ಒಬ್ಬ ರಾಜಕುಮಾರನ್ನು ವಿರೋಧಿಸಿ ಎನ್ನುವ ಕಾರಣಕ್ಕೆ ಕೊಂದವನು ನಾನಲ್ಲ, ಪೋಷಿಸಿದ್ದೇನೆ, ಸಾಕಿ ಸಲಹಿದ್ದೇನೆ. ಆ ಕಾರಣಕ್ಕಾಗಿ ಇವತ್ತು ಅಖಂಡ ಭರತ ಖಂಡದಲ್ಲಿ ಪ್ರತಿಷ್ಠಾ ನಗರ ಯಾಕೆ ಶ್ರೇಷ್ಠವಾದಂತೆ ಇದೆ? ಸಮಾನ, ಮಾತುಲನಿರ್ಲಿ, ಸಾಮಂತನಿರ್ಲಿ, ಮಹಾರಾಜನೇ ಇರ್ಲಿ, ಭೇದವಿಲ್ಲ, ಎಲ್ಲರೂ ಸಮಾನರು ಎನ್ನುವಂತಹ ಭಾವನೆಯೊಂದಿಗೆ ಬದುಕಬೇಕು. ಯಥಾ ರಾಜ ತಥಾ ಪ್ರಜಾ, ಸಾರ್ವಜನಿಕ ಸ್ಥಳದಲ್ಲಾದ್ರೆ ನಮ್ಮಲ್ಲಿ ಯಥಾ ಪ್ರಜಾ ತಥಾ ರಾಜ, ಎಲ್ಲರೂ ಪ್ರಭುಗಳೇ ಪ್ರಜೆಗಳು, ಪ್ರತ್ಯೇಕ ರಾಜ ಯಾಕೆ? ಆದ್ರೂ ನಾಮಕೆ ವಾಸ್ತೆ ನಾನೊಬ್ಬ ಮಹಾರಾಜ, ಸಾಮ್ರಾಟ ಚಕ್ರೇಶ್ವರ ಅಂತ ಹೇಳ್ಕೊಳ್ತೇನೆ. ಆದ್ದರಿಂದ 7 ದಿಗ್ವಿಜಯನ್ನು ಪೂರೈಸಿದೆ, ನನಗೆ 8ನೇ ದಿಗ್ವಿಜಯನ್ನು ಸಾಧಿಸಬೇಕೆಂಬ ಹುಮ್ಮಸ್ಸು ಇಲ್ಲ, ಆಶಾಭಾವವೂ ಇಲ್ಲ. ಆದರೆ ಒಂದು, ಯಾರು ವೈರಿಗಳು ಇದ್ದಾರೆ ಈ ಭೂಮಂಡಲದಲ್ಲಿ, ಸಾಕಷ್ಟು ಬಾರಿ ಚಾರವನ್ನು ಕಳಿಸಿ ತಿರುಗಿಸಿದ್ದಾಯಿತು. ಎಲ್ಲೆಲ್ಲಿ ಹುಡುಕಾಡಿದರೂ ಯಾರೇ ಒಂದು ಸಲ್ಲನ್ನು ಎತ್ತಾರ ಬಡತನ ಬಗ್ಗೆ ಅಂತಾದ ಮೇಲೆ ಚಿಂತಾಕ್ರಾಂತ ವಿಷಯ ಅಲ್ಲದಿದ್ದರೂ ನಮ್ಮದಾದಂತ ಕಸು ಇದೆ. ಏನಿಲ್ಲ ಮೈಯ ಕಸನ್ನು ತೋರ್ಪಡಿಸಲಿಕ್ಕಾದ್ರೆ ಒಬ್ಬ ವೈರಿ ಬೇಕು ಪ್ರಪಂಚದಲ್ಲಿ, ಅದು ಇಲ್ಲ ಅಂತ. ಆದರೂ ಚಿಂತೆ ಇಲ್ಲ, ಸುಭಿಕ್ಷವಾಗಿದೆ ನಾಡು, ರಾಮರಾಜ್ಯದ ಕಲ್ಪನೆಯು ಸಾಕಾರವಾಗಿದೆ ನಮ್ಮಲ್ಲಿ. ಬಡವ ಬಲ್ಲಿದನೆಂಬ ಭೇದವಿಲ್ಲ, ಜ್ಞಾತಿ ಅವಿದ್ಯಾವಂತನೆಂಬ ಪ್ರಭೇದವೂ ಇಲ್ಲ. ವಿಪ್ರೋತ್ತಮ ತಮ್ಮದಾದಂತಹ ಕಾರ್ಯವನ್ನು ಯಥಾ ಪ್ರಕಾರ ಯಾಗವನ್ನು ಮಾಡುತ್ತಾ ದೇವತೆಗಳನ್ನು ಸಂತೋಷಪಡಿಸ್ತಾ ಇದ್ದಾರೆ. ಅನುದಿನವೂ ನಾನು ನನ್ನ ಕೆಲಸ ಏನು? 3 ಹೊತ್ತು ಪೂಜೆ ಮಾಡುವುದಕ್ಕೆ ಬೇರೆ ಉದ್ಯೋಗವೇ ಇಲ್ಲ. ಸುಭಿಕ್ಷವಾದ ನಾಡಿನಲ್ಲಿ ಬೇರೆ ಅಧಿಕಾರ ಮಾಡಲಿಕ್ಕೆ ದೇವತೆಗಳನ್ನು ತ್ರಿಮೂರ್ತಿಗಳನ್ನು ಆರಾಧಿಸುವುದೇ ನನ್ನ ಉದ್ಯೋಗ. ಇನ್ನೂ ಇದ್ದಾರೆ ನನ್ನ 5 ಮಕ್ಕಳು. ಯಾಕೆ? ಎಲ್ಲರಿಗೂ ಹೆಣ್ಣು ಮಕ್ಕಳು, ನನಗೂ 5 ಹೆಣ್ಣು ಮಕ್ಕಳು, ಎಲ್ಲರಂತಲ್ಲ ನನ್ನ ಮಕ್ಕಳು. ಯಾಕೆ? ಒಂದು ಕಥೆ ಉಂಟು. ಒಬ್ಬ ಮಹಾರಾಜ ಇದ್ದ ಹಿಂದೆ, ಅವನಿಗೆ ಒಬ್ಬಳೇ ಮಗಳಿದ್ದು. ಹೇಳಿದಂತೆ, ಮಗಳೇ ನೀನು ಯಾರನ್ನು ಮದುವೆ ಆಗಲಿಕ್ಕೆ ಇಚ್ಛಿಸ್ತೀಯ ಅಂತ. ಅಪ್ಪ, ನನಗೆ ಯಾರು ಬೇಡ, ಯಾರು ನನಗೆ ಗಂಡ ಬೇಡ ಮನುಷ್ಯರಲ್ಲಿ, ಮತ್ತೆ ಯಾರು ಬೇಕು? ನನಗೆ ಯಮನೇ ಗಂಡನಾಗಬೇಕು. ಯಾಕೆ ಮಗಳೇ ಅಂತ ಕೇಳಿದ. ಮಗಳು ಹೇಳ್ತಾಳೆ, ಅಪ್ಪ, ಎಲ್ಲಾ ನರರಿಗೂ ಮರಣವೆನ್ನುವುದಿದೆ,
ಮರಣ ಕೊಡುವ ಯಾರು? ಯಮ. ಅವನಿಗೆ ಮರಣ ಇಲ್ಲಲ್ಲ. ನಾನು ಸತ್ತು ನನ್ನ ಗಂಡ ಉಳಿಬೇಕು, ಅದಕ್ಕಾಗಿ ಯಮ ಬೇಕು ಅಂತ. ಅದೇ ಆದರ್ಶಪ್ರಾಯವಾದ ಮಾತು. ಎಲ್ಲರಿಗೂ ಯಮನನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲದಿದ್ದರೂ ನನ್ನ ಮಕ್ಕಳಿಗೆ ಕೇಳಿದವನ ಮಕ್ಕಳ ನಿಮಗೇನು ಬೇಕು? ನಾವು ಕ್ಷತ್ರಿಯಾಣಿಗಳಾಗಬೇಕು. ಕೇಳುವುದಕ್ಕೆ ಹೊಸತ್ತಾದರೂ ಕೂಡ ವಿಷಯ ಹೌದಲ್ಲ. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು. ತಮ್ಮನ್ನು ಇನ್ನೂ ಅಬಲೆಯಾಗಿರಬಾರದು. ಸಾಮಾಜಿಕ ಪ್ರಪಂಚದಲ್ಲಿ ಅಬಲೆಯಂತೆ ಹೆಣ್ಣನ್ನು ಗುರುತಿಸುವುದಾದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಸಬಲೆಯರಾಗಿ ರಾಜ್ಯವನ್ನು ಆಳುತ್ತೇವೆ. ಗಂಡು ಮಕ್ಕಳ ಯೋಗ ನನಗಿಲ್ಲ. ಇಂದಲ್ಲ ನಾಳೆ ಬಿದ್ದು ಹೋಗುವ ಮರಣ. ಆ ಕಾಲಕ್ಕೆ ನಮ್ಮ ಈ ಪ್ರತಿಷ್ಠಾನಗಳನ್ನು ಆಳುವುದಕ್ಕೆ 5 ಸಮರ್ಥರಾಗಿದ್ದಾರೆ. ಹೌದಲ್ಲ? ಆದರೂ ಅಧಿಕಾರ ಬಿಡುವ ಮನಸ್ಸುಂಟೆ? ಬಿಡುವ ಮನಸ್ಸಿಲ್ಲ. ಇನ್ನೂ ಒಂದಷ್ಟು ವರ್ಷ ಹೋಗ್ಲಿ, ಅಧಿಕಾರ ಮಾಡೋಣ. ಯಾರಾದ್ರೂ ಬಾಲ್ಯನಾದರೂ ಬಂದಾರೆ. ಆದ್ರೂ ಒಂದು ಉದ್ದೇಶ ಇಟ್ಟುಕೊಂಡಿದ್ದೇನೆ. ಯಾರೇ ಆಗಿರಲಿ ಸಮರ್ಥನಾದವರಿಗೆ ನನ್ನ 5 ತರಳೆಯರನ್ನು ವಿವಾಹ ಮಾಡಿಕೊಡ್ತೇನೆ. ನಂಬುರ ಸಾಗಿಸಿದ್ದಾಗಿ ಎಲ್ಲ ಇದ್ರೂ ಕೂಡ ಇಂದಿನ ಒಡ್ಡೋಲಕವನ್ನು ಈಗ ಮುಗಿಸುವ ಹೊತ್ತು. ಏನಂತೆ?